ಸೊ ಕಿರುತೆರೆ ಜೊತೆಗೆ ಹಿರಿತೆರೆಯಲ್ಲೂ ಬ್ಯುಸಿ ಆಗಿದ್ದೀರಾ ಈಗ. ಸೊ ಯಾವ್ಯಾವ ಸಿನಿಮಾದಲ್ಲಿ ನೀವು ಕಮಿಟ್ ಆಗಿದ್ದೀರಾ, ಯಾವ ಸಿನಿಮಾ ಮಾಡ್ತಿದ್ದೀರಾ? ಹೀರೋ ಒಂದು ಸಿನಿಮಾ ಮಾಡ್ತಿದ್ದೀನಿ ಈಗ. ಸೊ ಅದೊಂದು 60% ಮುಗಿದಿದೆ ಸಿನಿಮಾ. ಡೆವಿಲ್ ಸಿನಿಮಾ ನಡೀತಿದೆ. ಅದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ, ಅದು ರಿಲೀಸ್ ಆಯಿತು 2023 ಫ್ಯಾಮಿಲಿ ಪ್ಯಾಕ್ ಅಂತ ಲಿಕ್ಕಿ ಶೆಟ್ಟಿ ಅವ್ರ ಜೊತೆ. ಈಗ ಇನ್ನೊಂದು ಸಿನಿಮಾ ಆಫರ್ ಬಂದಿದೆ, ಒಂದು ತೆಲುಗು ಸಿನಿಮಾ ಬಂದಿದೆ, ಅದು ನೆಗೆಟಿವ್ ಆಗೇ ಮಾಡ್ತಾಯಿನ ಸಿನಿಮಾದಲ್ಲಿ. ಅಫ್ಕೋರ್ಸ್ ಈಗ ಅದೇ ಹೇಳಿದ್ನಲ್ಲ, ಈಗ ಡೇಟ್ಸ್ನ ಮ್ಯಾನೇಜ್ ಮಾಡಿ ಈಗ ಇಷ್ಟನ್ನು ಒಂದು ಪ್ಲ್ಯಾನಿಂಗಲ್ಲಿ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ. ಇದ್ರ ಮಧ್ಯೆ ವೆಬ್ ಸೀರೀಸ್ ಬಂದಿದೆ ಈಗ. ಅದೇನು ಹೇಳ್ತಾರಲ್ಲ, ಭಗವಾನ್ ದೇತಾ ಇತ್ತು ಚಪ್ಪಡ್ ಫಾಡ್ಗೆ ದೇತಾ ಅಂತ. ಈಗ ಒಂದೇ ಸಲ ಅಷ್ಟು ಬಂದಾಗ ಆದರೆ ಆಸೆ ಮನುಷ್ಯನಿಗೆ, ನನಗೂ ಆಸೆನೇ, ಇನ್ಫ್ಯಾಕ್ಟ್ ದುರಾಸೆ ನನಗೆ. ಎಲ್ಲ ಮಾಡ್ಬಿಡ್ಬೇಕು, ಎಲ್ಲ ಇದರಲ್ಲೂ ಇನ್ವಾಲ್ವ್ ಆಗಿ ನಾನು ಮಾಡ್ಬಿಡ್ಬೇಕು. ಏನಕ್ಕೆ ಅಂದರೆ ಎಲ್ಲೋ ಒಂದು ಕಡೆ ಆಪರ್ಚುನಿಟಿ ಸಿಕ್ಕಿದೆ, ಇದರಿಂದ ಇನ್ನೇನು ಆಗ್ಬಿಡುತ್ತೆ, ಇದರಿಂದ ಮತ್ತಿನ್ನೇನೋ ನನಗೊಂದು ಚೆನ್ನಾಗಿ ಆಗ್ಬೋದು ಅನ್ನೋ ಆಸೆ ಅದು. ಸೊ ಅದರಿಂದ ಏನಾಗ್ತಿದೆ, ಬ್ಯಾಕ್ ಟು ಬ್ಯಾಕ್ ಏನೇನು ಸಿಗ್ತಿದೋ, ವಾಟ್ ಎವರ್ ಲೈಫ್ ಇಸ್ ಥ್ರೋಯಿಂಗ್ ಎಟ್ ಮೀ, ಐ ಆಮ್ ಜಸ್ಟ್ ಗೋಯಿಂಗ್ ಅಹೆಡ್ ಆ್ಯಂಡ್ ಡೂಯಿಂಗ್ ಇಟ್. ನೀವು ಇಷ್ಟು ಕ್ಯೂಟ್ ಆಗಿದ್ದೀರಾ ನೋಡೋದಕ್ಕೆ, ನಿಮ್ಮನ್ನು ಯಾಕೆ ವಿಲನ್ ಮಾಡ್ತಿದ್ದಾರೆ? ಇವಾಗೆಲ್ಲ ಏನು ಗೊತ್ತಾ, ಬಹುಶಃ ಸ್ವಲ್ಪ ಇದೇ ನೀಡ್ ಅ ಫೇರ್ ಲುಕಿಂಗ್ ಗೈಸ್ ಅಥವಾ ಆ ಥರ ಇರ್ತದೆ ನಾವು ವಿಲನ್ಸ್ಗೆ ರಿಕ್ವೈರ್ಮೆಂಟ್ ಈಗ ನನಗೆ ಅನ್ಕೊತಿರೋದು. ಬಟ್ ನಾನು ಹೇಳೋದಲ್ಲ, ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಹೀರೋ ಆಗೇ ಮಾಡಬೇಕು ಅಥವಾ ಬರೀ ಈ ಥರದ್ದೇ ಮಾಡ್ತೀನಿ ಅಂತೇನಿಲ್ಲ. ಸಿನಿಮಾದಲ್ಲೂ ಒಳ್ಳೊಳ್ಳೆ, ಅಫ್ಕೋರ್ಸ್ ದರ್ಶನ್ ಸರ್ ಜೊತೆ ಅಂಥ ಒಂದು ದೊಡ್ಡ ಸೂಪರ್ ಸ್ಟಾರ್ ಜೊತೆ ಒಂದು ವಿಲನಾಗಿ ಚಾನ್ಸ್ ಸಿಕ್ಕಿದ್ರೆ ಹೂ ವುಡ್ ಸೇ ನೋ? ಈಗ ರಾಬರ್ಟಲ್ಲಿ ಅಟ್ಲೀಸ್ಟ್ ಒಂದು ಮಟ್ಟದಲ್ಲಿ ಒಂದು ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ, ಚೆನ್ನಾಗಿತ್ತು ಆದರೂ. ಈಗ ಅದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಒಂದು ಮಟ್ಟದಲ್ಲಿ ಒಂದು ಸಿಕ್ಕಿದೆ. ನಾನು ಹೇಳ್ತೀನಲ್ಲ, ಸೀನ್ಸ್ ಮಾಡ್ಬೇಕಾದ್ರೆ ನನಗೇನೋ ಒಂಥರ ಆಗ್ತಿತ್ತು, ಅಷ್ಟು ಬ್ಯೂಟಿಫುಲ್ಲಾಗಿ ಮತ್ತು ಒಂಥರ ಅಗ್ರೆಸಿವ್ ಆಗಿತ್ತು ಸೀನ್ಸ್ ಎಲ್ಲ. ಸೊ ಅದು ಮಾಡಿದ ಖುಷಿ ನನಗಿದೆ. ಆಮೇಲೆ ಡಿ ಬಾಸ್ ಜೊತೆ ಆಬ್ವಿಯಸ್ಲಿ ಅವ್ರ ಜೊತೆ 100 ಸಿನಿಮಾ ಅವಕಾಶ ಸಿಕ್ಕರೂ ಮಾಡ್ತೀನಿ. ಸೊ ಖುಷಿ ಏನಂದರೆ ಮಾಡ್ತಿದ್ದೀವಿ. ಸೊ ವಿ ಜಸ್ಟ್ ಐ ಆಮ್ ಜಸ್ಟ್ ಹ್ಯಾಪಿ ದಟ್ ಐಮ್ ಗೆಟಿಂಗ್ ಆಲ್ ದೀಸ್ ಆಪರ್ಚುನಿಟೀಸ್ ಆ್ಯಂಡ್ ಮೇಕಿಂಗ್ ದ ಮೋಸ್ಟ್ ಆಫ್ ಇಟ್. ಸೊ ಡೆವಿಲ್ ಅಂತಂದಾಗ ಅದ್ರ ವೈಬೇ ಬೇರೆ, ಯಾಕಂದರೆ ದರ್ಶನ್ ಅವರು ಆ್ಯಕ್ಟ್ ಮಾಡ್ತಾ ಇರೋದು. ಸೊ ನಿಮ್ಮ ಮತ್ತು ಅವರ ಮಧ್ಯೆ ಟಗಫರು ಟಕ್ಕರು ಎಲ್ಲ ಇರುತ್ತಾ? ಒಂದು ಒನ್ ಸೀನ್ಸ್ ಇದೆ, ಚೆನ್ನಾಗಿದೆ. ಆಮೇಲೆ ಇನ್ಫ್ಯಾಕ್ಟ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂದಾಗ ಕೈ ಕಾಲಿ ಆಡ್ತಿರಲಿಲ್ಲ ಫಸ್ಟ್ ಡೇ ಎಲ್ಲ. ರಾಬರ್ಟಲ್ಲಿ ಅವ್ರ ಜೊತೆ ಒಂದ್ಸಲ ಆ್ಯಕ್ಟ್ ಮಾಡಿದ್ರು ಸಹ ಈ ಸಿನಿಮಾದಲ್ಲಿ ಮಾಡ್ಕೊಂಡು ಅವ್ರು ನೋಡಿದ್ರೆ ಸಾಕು ಒಂಥರ ಏನೋ ದಟ್ ಮ್ಯಾನ್ ಆ್ಯಸ್ ಅ ಡಾರ ಒಂದು. ಆಮೇಲೆ ಆ್ಯಸ್ ಅನ್ ಆರ್ಟಿಸ್ಟ್ ಏನಾಗುತ್ತೆ, ಚಿಕ್ಕ ವಯಸ್ಸಿಂದನೇ ಯು ಐಡಲೈಸ್ ಸಂಬಡಿ, ಅವ್ರ ಫ್ಯಾನ್ ಆಗಿರ್ತೀರ ನೀವು. ಸಡನ್ನಾಗಿ ಅವ್ರ ಸಿನಿಮಾದಲ್ಲಿ ಒಂದು ಆ್ಯಕ್ಟ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ಕಿದಾಗ ಒಂದು ಆ ಇಂಟೆನ್ಸಿಟಿ ಬೇರೆ ನಿಮಗೆ ಒಳಗಿಂದ. ಆ್ಯಂಡ್ ಐ ಫೀಲ್ ನೈಸ್ ಆ್ಯಂಡ್ ಹೀ ಈಸ್ ಜೆನ್ಯೂನ್ಲಿ ವೆರಿ ವೆರಿ ಸಪೋರ್ಟಿವ್. ಯಾಕೆಂದರೆ ನಾನೊಬ್ಬ ತುಂಬ ಚಿಕ್ಕ ಕಲಾವಿದ, ಐ ಆಮ್ ನೋ ಬಡಿ, ವೆರಿ 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 ಸ್ಮಾಲ್ ಆರ್ಟಿಸ್ಟ್ ಅಂತ ಅಂದ್ಕೊಳ್ಳಿ. ನನ್ನಂಥವನಿಗೆ ಅದೊಂದು ತುಂಬ ದೊಡ್ಡ ಅವಕಾಶ. ಆ್ಯಂಡ್ ಫಾರ್ ಮೀ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನನಗೆ ಆ ಥರ ಒಂದು ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ಅನ್ನೋದಕ್ಕೆ ತುಂಬ ಖುಷಿ. ಆಮೇಲೆ ಒಳ್ಳೆ ಡ್ಯೂರೇಷನ್ ಸಿಕ್ಕಿದೆ ಈ ಸಲ. ಸೊ ಅದೊಂದು ಖುಷಿ.